ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡೋಣ ಅಂದರೆ ಮೆನುವಿನಲ್ಲಿ ರೇಟ್ ನೋಡಿ ಶಾಕ್ ಆಗುವ ಪರಿಸ್ಥಿತಿ ಬಂದಿದೆ ಅಲ್ವಾ? ಪೆಟ್ರೋಲ್, ಡೀಸೆಲ್, ಗ್ಯಾಸ್ ರೇಟ್ ಯಾವಾಗ ಎಷ್ಟೇರುತ್ತೆ ಅನ್ನೋದು ಸಾಮಾನ್ಯ ಜನರಿಗೆ ಅರ್ಥವೇ ಆಗದ ಒಗಟಾಗ್ಬಿಟ್ಟಿದೆ. ಇದೀಗ ಇರಾನ್ ಮತ್ತು ಇಸ್ರೇಲ್, ಅಮೆರಿಕ ನಡುವೆ ನಡೀತಾ ಇರುವ ಎಪಿಕ್ ಫ್ಯೂರಿ ಯುದ್ಧದ ನೇರ ಎಫೆಕ್ಟ್ ಭಾರತದ ಮೇಲೂ ಬಿದ್ದಿದ್ದು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ದಿಢೀರಂತ ಭಾರಿ ಏರಿಕೆಯಾಗಿದೆ. ಮತ್ತೊಂದೆಡೆ ಪೆಟ್ರೋಲ್, ಡೀಸೆಲ್ ಬೆಲೆ ಹೆಚ್ಚಿಸದೆ ಸರ್ಕಾರ ಸುಮ್ಮನಿದ್ರೂ ತೈಲ ಕಂಪನಿಗಳು ದಿನೇ ದಿನೇ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಅನುಭವಿಸ್ತಾ ಇವೆ. ಇದರ ಜೊತೆಗೆ ಮೇ 1ರಿಂದ ಮನೆ ಬಳಕೆ ಗ್ಯಾಸ್ ಸಿಲಿಂಡರ್ ಬುಕ್ಕಿಂಗ್ ನಿಯಮಗಳಲ್ಲೂ ಹೊಸ ಬದಲಾವಣೆಗಳನ್ನು ತರಲಾಗಿದೆ. ಹಾಗಾದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯಿಂದ ಸಾಮಾನ್ಯರ ಜೇಬಿಗೆ ಕತ್ತರಿ ಬೀಳೋದು ಹೇಗೆ? ತೈಲ ಕಂಪನಿಗಳು ಪ್ರತಿದಿನ 16,000 ಕೋಟಿ ರೂಪಾಯಿ ನಷ್ಟ ಅನುಭವಿಸ್ತಾ ಇರೋದ್ಯಾಕೆ? ಹೊಸ ಗ್ಯಾಸ್ ಬುಕ್ಕಿಂಗ್ ನಿಯಮಗಳೇನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಭಾರಿ ಏರಿಕೆ. ಸ್ನೇಹಿತರೆ, ಇರಾನ್ ಯುದ್ಧದ ಪರಿಣಾಮ ಜಾಗತಿಕ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $120 ದಾಟಿದೆ. ಇದರ ನೇರ ಪರಿಣಾಮ ಈಗ ಭಾರತದ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ ಮೇಲಾಗಿದೆ. ಸರ್ಕಾರ ಇದೀಗ 19 ಕೆಜಿ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯನ್ನ ಬರೋಬ್ಬರಿ $993 ಏರಿಕೆ ಮಾಡಿದೆ. ಈ ಹಿಂದೆ ದೆಹಲಿಯಲ್ಲಿ $2,078 ಇದ್ದ ಸಿಲಿಂಡರ್ ಬೆಲೆ ಈಗ $3,071 ಜಿಗಿದಿದೆ. ಮುಂಬೈನಲ್ಲಿ $2,031 ಇದ್ದ ಬೆಲೆ $3,024 ಏರಿಕೆಯಾಗಿದೆ. ವಿಶೇಷ ಅಂದರೆ ಫೆಬ್ರವರಿ 28ರಂದು ಇರಾನ್ ಯುದ್ಧ ಶುರುವಾದಾಗಿನಿಂದ ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ ಆಗ್ತಾ ಇರುವ ಸತತ 3ನೇ ಏರಿಕೆ ಇದು. ಮಾರ್ಚ್ನಲ್ಲಿ $144 ಏರಿಕೆಯಾಗಿದ್ರೆ ಏಪ್ರಿಲ್ 1ರಂದು $200 ಮತ್ತು ಈಗ $993 ಏರಿಕೆ ಮಾಡಲಾಗಿದೆ. ಸಾಮಾನ್ಯರ ಮೇಲೆ ಏನು ಎಫೆಕ್ಟ್? ಈ ಕಮರ್ಷಿಯಲ್ ಸಿಲಿಂಡರ್ಗಳನ್ನು ಅತಿ ಹೆಚ್ಚು ಬಳಸೋದು ಯಾರು? ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಬೇಕರಿಗಳು ಮತ್ತು ಟೀ ಸ್ಟಾಲ್ಗಳು. ಈಗ ಗ್ಯಾಸ್ ಬೆಲೆ ಇಷ್ಟೊಂದು ಏರಿಕೆ ಆದರೆ ಸಹಜವಾಗಿ ಹೋಟೆಲ್ ಮಾಲೀಕರು ಊಟ, ತಿಂಡಿ, ಚಹಾ, ಕಾಫಿಯ ಬೆಲೆಯನ್ನು ಹೆಚ್ಚಿಸ್ತಾರೆ. ಅಂದರೆ ಹೊರಗಡೆ ಊಟ ಮಾಡೋದು, ಸ್ವಿಗ್ಗಿ, ಝೊಮ್ಯಾಟೊದಲ್ಲಿ ಫುಡ್ ಆರ್ಡರ್ ಮಾಡೋದು ಇನ್ಮುಂದೆ ಮತ್ತಷ್ಟು ದುಬಾರಿ ಆಗಲಿದೆ. ಗೃಹ ಬಳಕೆಯ ಸಿಲಿಂಡರ್, ಪೆಟ್ರೋಲ್, ಡೀಸೆಲ್ ಬೆಲೆ ಸ್ಥಿರ, ಆದರೆ ಕಂಪನಿಗಳಿಗೆ ಭಾರಿ ನಷ್ಟ. ಒಳ್ಳೆಯ ಸುದ್ದಿ ಏನಂದ್ರೆ ಮನೆ ಬಳಕೆಯ 14.2 ಕೆಜಿ LPG ಸಿಲಿಂಡರ್ ಬೆಲೆಯಲ್ಲಿ ಯಾವುದೇ ಏರಿಕೆ ಮಾಡಿಲ್ಲ. ದೆಹಲಿಯಲ್ಲಿ $913, ಮುಂಬೈನಲ್ಲಿ $912 ಹಾಗೂ ನಮ್ಮ ಬೆಂಗಳೂರಿನಲ್ಲಿ $915 ಅಷ್ಟೇ ಇದೆ. ಜೊತೆಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಸದ್ಯಕ್ಕೆ ಏರಿಕೆ ಮಾಡಿಲ್ಲ. ವಿಮಾನಯಾನ ಸಂಸ್ಥೆಗಳಿಗೆ ನೀಡುವ ಇಂಧನ ದರದಲ್ಲೂ ಬದಲಾವಣೆ ಮಾಡಿಲ್ಲ. ಇದು ಜನಸಾಮಾನ್ಯರಿಗೆ ರಿಲೀಫ್ ಕೊಟ್ಟಿರಬಹುದು. ಆದರೆ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, HPCLಗಳ ಕಥೆ ಏನಾಗಿದೆ ಗೊತ್ತಾ? ಕಚ್ಚಾ ತೈಲವನ್ನು ದುಬಾರಿ ಬೆಲೆಗೆ ಆಮದು ಮಾಡಿಕೊಂಡು ಇಲ್ಲಿ ಹಳೆಯ ಬೆಲೆಗೆ ಮಾರಾಟ ಮಾಡ್ತಾ ಇರೋದ್ರಿಂದ ಈ ತೈಲ ಕಂಪನಿಗಳು ಪ್ರತಿದಿನ ಬರೋಬ್ಬರಿ 16,000 ಕೋಟಿ ರೂಪಾಯಿ ನಷ್ಟ ಅನುಭವಿಸ್ತಾ ಇವೆ. ಚುನಾವಣೆ ಮುಗಿದ ಮೇಲೆ ಪೆಟ್ರೋಲ್, ಡೀಸೆಲ್ ರೇಟ್ ಹೆಚ್ಚಾಗುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಸರ್ಕಾರ ಸದ್ಯಕ್ಕೆ ಬೆಲೆ ಏರಿಕೆ ಮಾಡಿಲ್ಲ. ಇದರಿಂದ ಕಂಪನಿಗಳು ಈ ಭಾರಿ ನಷ್ಟವನ್ನ ತಾವೇ ಭರಿಸೋ ತರ ಆಗಿದೆ. ನಮಗೆ ಆದ ನಷ್ಟಕ್ಕೆ ಸರ್ಕಾರವೇ ಪರಿಹಾರ ಕೊಡಬೇಕು ಅಂತ ಈ ಕಂಪನಿಗಳು ಈಗ ಕೇಂದ್ರ ಸರ್ಕಾರಕ್ಕೆ ದುಂಬಾಲು ಬಿದ್ದಿವೆ. ಮೇ 1ರಿಂದ ಗ್ಯಾಸ್ ಬುಕ್ಕಿಂಗ್ಗೆ ಹೊಸ ನಿಯಮ. ಸ್ನೇಹಿತರೆ, ಗೃಹ ಬಳಕೆಯ ಸಿಲಿಂಡರ್ ಬೆಲೆ ಏರಿಕೆ ಆಗಿಲ್ಲ ಅನ್ನೋದು ನಿಜ. ಆದರೆ ಬುಕ್ಕಿಂಗ್ ನಿಯಮಗಳಲ್ಲಿ ಕೆಲವೊಂದು ಕಟ್ಟುನಿಟ್ಟಿನ ಬದಲಾವಣೆಗಳನ್ನು ಮಾಡಲಾಗಿದೆ. ಮೇ 1ರಿಂದ ಜಾರಿಗೆ ಬರುವಂತೆ ನಗರ ಪ್ರದೇಶಗಳಲ್ಲಿರುವ ಜನರು ಒಂದು ಸಿಲಿಂಡರ್ ಬುಕ್ ಮಾಡಿದ ಮೇಲೆ ಮತ್ತೊಂದು ಸಿಲಿಂಡರ್ ಬುಕ್ ಮಾಡೋದಕ್ಕೆ ಕನಿಷ್ಠ 25 ದಿನ ಕಾಯಲೇಬೇಕು. ಈ ಮೊದಲು ಇದು 21 ದಿನ ಇತ್ತು. ಗ್ರಾಮೀಣ ಪ್ರದೇಶಗಳಲ್ಲಿ ಈ ಅಂತರ 45 ದಿನಗಳಿಗೆ ಏರಿಕೆಯಾಗಿದೆ. ಇದಕ್ಕಿಂತ ಮುಂಚೆ ಬುಕ್ ಮಾಡೋದಕ್ಕೆ ಹೋದ್ರೆ ಸಿಸ್ಟಮ್ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಮಾಡುತ್ತೆ. ಮತ್ತೊಂದು ಪ್ರಮುಖ ಬದಲಾವಣೆ ಅಂದ್ರೆ OTP ಕಡ್ಡಾಯ. ಇನ್ಮುಂದೆ ಸಿಲಿಂಡರ್ ಡೆಲಿವರಿ ಮಾಡುವಾಗ ಕೇವಲ ಬ್ಲೂ ಬುಕ್ ಅಥವಾ ರಶೀದಿ ತೋರಿಸಿದ್ರೆ ಸಾಲದು. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಬರುವ ಡೆಲಿವರಿ ಅಥೆಂಟಿಫಿಕೇಶನ್ ಕೋಡ್ ಅಥವಾ OTPಯನ್ನ ಡೆಲಿವರಿ ಬಾಯ್ಗೆ ಹೇಳಲೇಬೇಕು. ಇಲ್ಲದಿದ್ದರೆ ಸಿಲಿಂಡರ್ ಡೆಲಿವರಿ ಆಗುವುದಿಲ್ಲ. ಡೀಸೆಲ್ ರಫ್ತು ತೆರಿಗೆ ಇಳಿಕೆ ಮಾಡಿದ ಸರ್ಕಾರ. ಇದೇ ವೇಳೆ ಸರ್ಕಾರ ಡೀಸೆಲ್ ಮತ್ತು ವಿಮಾನ ಇಂಧನ ರಫ್ತಿನ ಮೇಲಿದ್ದ ವಿಂಡ್ಫಾಲ್ ಗೇನ್ಸ್ ಟ್ಯಾಕ್ಸ್ ಅಂದ್ರೆ ಹೆಚ್ಚುವರಿ ರಫ್ತು ಸುಂಕವನ್ನ ಕಡಿಮೆ ಮಾಡಿದೆ. ಈ ಮೊದಲು ಲೀಟರ್ ಡೀಸೆಲ್ ರಫ್ತು ಮಾಡೋದಕ್ಕೆ $55.5 ತೆರಿಗೆ ಕಟ್ಟಬೇಕಿತ್ತು. ಈಗ ಅದನ್ನು $23ಗೆ ಇಳಿಸಲಾಗಿದೆ.
ಈ ಮೂಲಕ ತೈಲ ಕಂಪನಿಗಳಿಗೆ ಒಂದಿಷ್ಟು ರಿಲೀಫ್ ನೀಡುವ ಪ್ರಯತ್ನ ಮಾಡಲಾಗಿದೆ. ಸ್ನೇಹಿತರೆ, ಒಟ್ಟಿನಲ್ಲಿ ಜಾಗತಿಕ ಯುದ್ಧದ ಎಫೆಕ್ಟ್ ನಿಧಾನವಾಗಿ ನಮ್ಮ ಅಡುಗೆ ಮನೆ ಹಾಗೂ ಹೋಟೆಲ್ ಬಿಲ್ಗಳಿಗೂ ತಟ್ಟೋದಿಕ್ಕೆ ಶುರುವಾಗಿದೆ. ಸರ್ಕಾರ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸದೇ ಇದ್ರು ತೈಲ ಕಂಪನಿಗಳ ಈ ನಷ್ಟ ಹೀಗೆ ಮುಂದುವರೆದ್ರೆ ಮುಂದೊಂದು ದಿನ ದಿಢೀರ್ ಬೆಲೆ ಏರಿಕೆಯ ಶಾಕ್ ಕಾದಿದೆ. ಕಮರ್ಷಿಯಲ್ ಸಿಲಿಂಡರ್ ಬೆಲೆಯಲ್ಲಿ 993 ರೂಪಾಯಿ ಏರಿಕೆಯಾಗಿರೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಹೋಟೆಲ್ ತಿಂಡಿ ಊಟದ ಬೆಲೆ ಹೆಚ್ಚಾದ್ರೆ ನಿಮ್ಮ ದಿನನಿತ್ಯದ ಬಜೆಟ್ ಮೇಲೆ ಹೇಗೆ ಪರಿಣಾಮ ಬೀರಲಿದೆ? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬರಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಬಿಸ್ನೆಸ್, ಫೈನಾನ್ಸ್ ಮತ್ತು ಆರ್ಥಿಕತೆಯ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.